ನಮಸ್ಕಾರ ಎಲ್ರಿಗೂ. ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ. ರಾಜ್ಯ ಸರ್ಕಾರದಿಂದ ಸುಮಾರು 65,000ಕ್ಕಿಂತಲೂ ಹೆಚ್ಚು ಹುದ್ದೆಗಳಿಗೆ ನೋಟಿಫಿಕೇಷನ್ನ ಬಿಡ್ತೀವಿ ಅಂತ ಹೇಳಿದ್ದಾರೆ ಅಂತ. ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಈ 56,000 ಹುದ್ದೆಗಳನ್ನೇನು ಬಿಡ್ತೀವಿ ಅಂತ ಹೇಳಿದ್ದಾರೆ ನೋಡಿ, ಅದು ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಹುದ್ದೆಗಳನ್ನು ಬಿಡ್ತೀವಿ ಅಂತ ಹೇಳಿದ್ದಾರೆ, ಹೌದಲ್ವಾ? ಅದರ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ಗ್ರೂಪ್ ಎಗೆ ಯಾವುದು, ಬಿಗೆ ಯಾವುದು, ಸಿ ಯಾವುದು, ಹಾಗೆ ಅದರ ಎಕ್ಸಾಮ್ ಸಿಲೆಬಸ್ ಏನಿರುತ್ತೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ವಾಟ್ಸಪ್ ಗ್ರೂಪ್ ಇದೆ, ಅದಕ್ಕೂ ಜಾಯ್ನ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವಾಗ ಮೊದಲಿಗೆ ಗ್ರೂಪ್ ಎದಲ್ಲಿ ಯಾವ್ಯಾವ ಹುದ್ದೆಗಳು ಬರ್ತವೆ, ಗ್ರೂಪ್ ಬಿದಲ್ಲಿ ಯಾವ್ಯಾವ ಹುದ್ದೆಗಳು ಬರ್ತವೆ, ಮತ್ತು ಗ್ರೂಪ್ ಸಿನಲ್ಲಿ ಯಾವ್ಯಾವ ಹುದ್ದೆಗಳು ಬರ್ತವೆ ಅಂತ ಸ್ವಲ್ಪ ನೋಡ್ತಾ ಹೋಗೋಣ. ಮೊದಲಿಗೆ ನೋಡ್ತಾ ಇದ್ದೀರಾ, ಗ್ರೂಪ್ ಎ ಪೋಸ್ಟ್ ಲಿಸ್ಟ್ ಅಂತ ಹಾಕಿದ್ದೀವಿ, ಹೌದಾ? ಇದರಲ್ಲಿ ಏನಾದರೂ ಒಂದಿಷ್ಟು ಮಿಸ್ಟೇಕ್ ಆಗಿರಬಹುದು. ಮಿಸ್ಟೇಕ್ ಆಗಿದ್ದರೆ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಇದನ್ನು ಏನು ಜಾಬ್ಗಳನ್ನು ಇದರಲ್ಲಿ ಹಾಕಿದ್ದೀನಿ. ಒಂದಿಷ್ಟು ಏನಾದರೂ ಮಿಸ್ಟೇಕ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫಸ್ಟು ಗ್ರೂಪ್ ಎ ಪೋಸ್ಟ್ಗಳು ಯಾವ್ಯಾವ ಬರ್ತವೆ ಆ ಪೋಸ್ಟ್ಗಳನ್ನು ನೋಡ್ತಾ ಹೋಗೋಣ. ನೆಕ್ಸ್ಟು ಇದಕ್ಕೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟು ನೀವೇನಾದರೂ ಗ್ರೂಪ್ ಎ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ತೀರಿ ಅಂದರೆ ಅದರಲ್ಲಿ ಯಾವ್ಯಾವ ಪೋಸ್ಟ್ಗಳು ಬರ್ತವೆ ಅಂದರೆ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು ಅಂತ ಬರ್ತವೆ, ಹೌದಾ? ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ವಾಣಿಜ್ಯ ತೆರಿಗೆ ಸಹಾಯಕ ಇಲಾಖೆ ಅಂತ ಬರ್ತಾವ್ರೆ, ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ಉಪ ಪೊಲೀಸ್ ವರಿಷ್ಠಾಧಿಕಾರಿ DYSP ಅಂದರೆ ಈ ಯಾವುದು ಪೊಲೀಸ್ ಇಲಾಖೆಯಲ್ಲಿ ಕರ್ನಾಟಕ ಪೊಲೀಸ್ ಸೇವೆಯಲ್ಲಿ ಅಪ್ಲಿಕೇಶನ್ ಕರೆದ್ರು ಅಂದರೆ ನಾವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇವು ಎಲ್ಲವೂ ಇವಾಗೇನು ನಾನು ಹೇಳ್ತಾ ಇದ್ದೀನಿ ನೋಡಿ, ಇವೆಲ್ಲ ಗ್ರೂಪ್ ಎ ಪೋಸ್ಟ್ಗಳು, ಹೌದಾ? ಗ್ರೂಪ್ ಬಿನೂ ಹೇಳ್ತೀವಿ, ಗ್ರೂಪ್ ಸಿನೂ ಹೇಳ್ತೀವಿ. ಯಾಕಂದರೆ ಅವರು ಜಸ್ಟ್ ಏನು ಹೇಳಿದ್ದಾರೆ, ಗ್ರೂಪ್ ಎ ಬಿ ಸಿ ಹುದ್ದೆಗಳನ್ನು ನಾವು ನೋಟಿಫಿಕೇಷನ್ ಮಾಡ್ತೀವಿ ಅಂತ ಅಷ್ಟೇ ಹೇಳಿದ್ದಾರೆ. ಆದರೆ ಯಾವ್ಯಾವ ಹುದ್ದೆಗಳಂತಲ್ಲ. ಇದರಲ್ಲಿ ನಾನು ಯಾವುದ್ಯಾವ್ದು ಹೇಳ್ತೀನಿ ಅದನ್ನು ಅಷ್ಟು ಕರೀತಾರೆ ಅಂತಲ್ಲ, ಬಟ್ ಇಷ್ಟರ ಒಳಗಡೆ ಅವರು ಕರಿಬೇಕು ಅಂತ. ಹಾಗೆ ಸಹಾಯಕ ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಮತ್ತು ಉದ್ಯೋಗ ಇಲಾಖೆಯಲ್ಲಿ ಸಹಾಯಕ ಮತ್ತು ಕಾರ್ಮಿಕ ಆಯುಕ್ತರು ಅಂತ ಪೋಸ್ಟ್ ಇದೆ, ಅದು. ಹಾಗೆ ಸಹಾಯಕ ಆಯುಕ್ತರು ಕಂದಾಯ ಇಲಾಖೆಯಲ್ಲಿ ಪೋಸ್ಟ್ ಇದೆ. ಹಾಗೆ ಸಹಾಯಕ ಅರಣ್ಯ ಸಂಸ್ಕರಣಾಧಿಕಾರಿ ಅರಣ್ಯ ಇಲಾಖೆಯಲ್ಲಿ ಸಹಾಯಕ ಅರಣ್ಯ ಸಂಸ್ಕರಣಾಧಿಕಾರಿ ಅಂತ ಒಂದು ಪೋಸ್ಟ್ ಇದೆ, ಅದನ್ನಾದರೂ ಕರಿಬೋದು. ಹಾಗೆ ಕಾರ್ಯನಿರ್ವಾಹಕ ಅಧಿಕಾರಿ ಅಥವಾ ಸಹಾಯಕ ಕಾರ್ಯದರ್ಶಿ ಯಾವುದು ಪಂಚಾಯತ್ ರಾಜ್ ಇಲಾಖೆಯಲ್ಲಿ, ಹೌದಾ? ಕಾರ್ಯನಿರ್ವಾಹಕ ಅಧಿಕಾರಿ ಅಥವಾ ಸಹಾಯಕ ಅಂದ್ರೇನು PDO ಪೋಸ್ಟ್ಗಳನ್ನು ಸಹ ಕರಿಬೋದು. ಹಾಗೆ ನಿರ್ದೇಶಕರು ವಿವಿಧ ಇಲಾಖೆಗಳಲ್ಲಿ ಉಪನಿರ್ದೇಶಕರು ಅಂತ ಜಾಬ್ನ ಬಿಡಬಹುದು. ಹಾಗೆ ಖಜಾನೆ ಇಲಾಖೆಯಲ್ಲಿ ಸಹ ಹಣಕಾಸು ನಿರ್ವಹಣೆ ಮಾಡಲಿಕ್ಕೆ ಒಂದು ಖಜಾನೆ ಅಧಿಕಾರಿ ಅಂತ ಇದೆ, ಆ ಪೋಸ್ಟನ್ನಾದರೂ ಬಿಡಬಹುದು. ಹಾಗೆ ಸಹಾಯಕ ನಿರ್ದೇಶಕರು ವಿವಿಧ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರು ಅಂತಲೂ ಪೋಸ್ಟ್ ಕರಿಬೋದು. ಹಾಗೆ ಕರ್ನಾಟಕ ಮೀಸಲು ಪೊಲೀಸ್ ಸೇವೆಯಲ್ಲಿ ಅಥವಾ KSRPಯಲ್ಲಿ ಸಹಾಯಕ ಕಮಾಂಡೆಂಟ್ ಅಂತ ಒಂದು ಪೋಸ್ಟ್ ಇದೆ, ಅದಕ್ಕಾದರೂ ನೋಟಿಫಿಕೇಷನ್ನ ಬಿಡ್ಬೋದು. ಇವೆಲ್ಲವೂ ಗ್ರೂಪ್ ಎ ಲೆವೆಲ್ನಲ್ಲಿ ಬರುವಂತಹ ಪೋಸ್ಟ್ಗಳು, ಹೌದಾ? ಇನ್ನೂ ಸಾಕಷ್ಟಿದ್ದಾವೆ, ನಾನು ಒಂದಿಷ್ಟು ನಿಮಗೆ ಎಕ್ಸಾಂಪಲ್ ತೋರಿಸೋಕ್ಕಂತ ಎಷ್ಟು ತಂದಿದ್ದೀನಿ, ಹೌದಾ? ಇನ್ನು ನೆಕ್ಸ್ಟ್ ಬರೋದು ಗ್ರೂಪ್ ಬಿ ಪೋಸ್ಟ್ಗಳು ಯಾವ್ಯಾವು, ಹೌದಾ? ಇವಾಗ ನಾನು ಅದರ ಎಜುಕೇಷನ್ ಕ್ವಾಲಿಫಿಕೇಷನ್ ಹೇಳ್ತಾ ಹೋಗ್ತೀನಿ. ಈ ಗ್ರೂಪ್ ಬಿ ಪೋಸ್ಟ್ಗಳು ಯಾವ್ಯಾವು ಅಂದರೆ ಸಹಾಯಕ ನಿರ್ದೇಶಕರು ಅಂತ ಬರ್ತವೆ ವಿವಿಧ ಇಲಾಖೆಗಳಲ್ಲಿ, ಅಂದರೆ ಕಾರ್ಖಾನೆಗಳಲ್ಲಿ, ಭೂ ದಾಖಲೆಗಳಲ್ಲಿ, ಸಮಾಜ ಕಲ್ಯಾಣ ಇಲಾಖೆ, ಹಲವಾರು ಇಲಾಖೆಗಳಲ್ಲಿ ಏನು ಮಾಡ್ತಾರೆ, ಸಹಾಯಕ ನಿರ್ದೇಶಕರು ಅಂತ ಕರೀತಾರೆ. ನಾನು ಇವನ್ನ ಆಲ್ರೆಡಿ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ, ಇವೆಲ್ಲ ಯಾವ್ಯಾವ ಇಲಾಖೆಯಿಂದ ಎಷ್ಟೆಷ್ಟು ಪೋಸ್ಟ್ಗಳು ಬರ್ತವೆ ಅಂತ. ಅದರಲ್ಲಿ ಯಾವ ಹುದ್ದೆಗೆ ನೋಟಿಫಿಕೇಷನ್ ಕರಿಬೋದು ಅಂದರೆ ಸಹಾಯಕ ನಿರ್ದೇಶಕರು. ಹಾಗೆ ಸಹಾಯಕ ಇಂಜಿನಿಯರ್, ಸಿವಿಲ್ಲು, ಮೆಕ್ಯಾನಿಕಲ್ಲು, ಎಲೆಕ್ಟ್ರಿಕಲ್ಲು ನೀವೇನಾದರೂ ಮುಗಿಸಿದ್ರೆ, ಹೌದಾ? ಸಹಾಯಕ ಇಂಜಿನಿಯರ್ ಪೋಸ್ಟ್ಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ವಾಣಿಜ್ಯ ತೆರಿಗೆ ಅಧಿಕಾರಿ CTO ಅಧಿಕಾರಿಯಾಗಿ ಅಪ್ಲಿಕೇಶನ್ ಹಾಕ್ಬೋದು. ಉಪನೋಂದಣಾಧಿಕಾರಿ ಕಂದಾಯ ಇಲಾಖೆಯಲ್ಲಿ ಉಪನೋಂದಣಾಧಿಕಾರಿಯಾಗಿ ನಾವು ಅರ್ಜಿಯನ್ನು ಸಲ್ಲಿಸ್ಬೋದು. ಇವೆಲ್ಲವೂ ಗ್ರೂಪ್ ಬಿ ಪೋಸ್ಟ್ಗಳೆಲ್ಲ ಬರ್ತವೆ. ಆಹಾರ ಮತ್ತು ನಾಗರಿಕ ಸರಬರಾಜು ಅಧಿಕಾರಿಯಾಗಿ, ಸಹಕಾರ ಸಂಘಗಳ ನಿಬಂಧಕರಾಗಿ, ಆರೋಗ್ಯ ಉದ್ಯೋಗ ಅಧಿಕಾರಿಯಾಗಿ, ಇನ್ಸ್ಪೆಕ್ಟರ್ ಅಬಕಾರಿ ಇನ್ಸ್ಪೆಕ್ಟರು, ಮೋಟಾರ್ ವಾಹನ ಇನ್ಸ್ಪೆಕ್ಟರ್ ಅಂದರೆ RTO ಆಫೀಸ್ ಆಗಿಯೂ ಸಹ ಇದು ಗ್ರೂಪ್ ಬಿದಲ್ಲಿ ಬರುತ್ತೆ. ಭೂ ವಿಜ್ಞಾನಿ,
ಅಥವಾ ಭಾಷಾ ಅನುವಾದಕರು ಅಂದರೆ ಟ್ರಾನ್ಸ್ಲೇಟರ್ ಆಗಿ ಸಹ ಜಾಬ್ ಇದ್ದಾವೆ, ಅದನ್ನು ಕರಿಬೋದು. ಹಾಗೆ ಸಹಾಯಕ ಖಜಾನೆ ಅಧಿಕಾರಿಯಾಗಿ, ಹೌದಾ, ಅಸಿಸ್ಟೆಂಟ್ ಖಜಾನೆ ಅಧಿಕಾರಿಯಾಗಿ ಎತ್ಕೋಬೋದು. ಇವೆಲ್ಲವೂ ಗ್ರೂಪ್ ಬಿ ಪೋಸ್ಟ್ಗಳಲ್ಲಿ ಬರುತ್ತೆ. ಹಾಗೆ ಗ್ರೂಪ್ ಸಿ ಪೋಸ್ಟ್ಗಳಲ್ಲಿ, ಗ್ರೂಪ್ ಸಿ ಪೋಸ್ಟ್ಗಳು ಯಾವ್ಯಾವು? ಆಡಳಿತಾತ್ಮಕ ಮತ್ತು ಕ್ಲರಿಕಲ್ ಅಂದರೆ FDA, SDA, ಬಿಲ್ ಕಲೆಕ್ಟರು, ವಾರ್ಡನ್ ಪೋಸ್ಟು, ಇವೆಲ್ಲ ಏನಿದಾವೆ ನೋಡಿ ಸಿದಲ್ಲಿ ಅಂತ ಹಾಕಿದ್ದಾರೆ, ಹೌದಾ. ಇವು ಬಿದಲ್ಲಿ ಬರ್ಬೋದು, ಸಿದಲ್ಲಿ ಬರ್ಬೋದು, ಎರಡೂ ಬರುತ್ತೆ ಇದು, ಹೌದಾ. ಹಾಸ್ಟೆಲ್ನಲ್ಲಿ ಸೂಪರಿಂಟೆಂಡೆಂಟ್ ಕ್ಲರ್ಕ್ ಆಗಿ, ಟೈಪಿಸ್ಟ್ ಆಗಿ ಇವೆಲ್ಲವೂ ಬರುತ್ತೆ. ಇನ್ನು ನೆಕ್ಸ್ಟು ತಾಂತ್ರಿಕ ಮತ್ತು ವಿಶೇಷ ಅಂತ ಬರುತ್ತೆ. ಅಂದರೆ ಜೂನಿಯರ್ ಇಂಜಿನಿಯರಿಂಗು, ಎಲೆಕ್ಟ್ರಿಷಿಯನ್ ಗ್ರೇಡ್ 1, ಗ್ರೇಡ್ 2, ನೀರು ಸರಬರಾಜು ನಿರ್ವಾಹಕ, ನೀರು ಸರಬರಾಜು ಸಹಾಯಕ ಅಂದರೆ ಅಸಿಸ್ಟೆಂಟ್ ನೀರು ಸರಬರಾಜು ನಿರ್ವಾಹಕ, ಹಾಗೆ ತಾಂತ್ರಿಕ ಸಹಾಯಕ ಅಂತ ಈ ಥರ ಹಲವಾರು ಪೋಸ್ಟ್ಗಳು ಬರ್ತವೆ ಹಲವಾರು ಡಿಪಾರ್ಟ್ಮೆಂಟ್ಗಳಿಂದ. ಲೆಕ್ಕಪತ್ರ ಮತ್ತು ಲೆಕ್ಕ ಪರಿಶೋಧನಾ ಇಲಾಖೆಯಿಂದ ಖಾತೆ ಸಹಾಯಕ ಅಂತ ಬರುತ್ತೆ. ಕಿರಿಯ ಲೆಕ್ಕ ಸಹಾಯಕ, ಸಹಕಾರ ಸಂಘಗಳ ಲೆಕ್ಕ ಪರಿಶೋಧಕರು ಅಂತ ಪೋಸ್ಟ್ಗಳು ಬರ್ತವೆ. ನಿರೀಕ್ಷಕರು ಮತ್ತು ಇತರರು, ಕಾರ್ಮಿಕ ನಿರೀಕ್ಷಕರು, ಸಂಖ್ಯಾಶಾಸ್ತ್ರ ನಿರೀಕ್ಷಕ, ದತ್ತಾಂಶ ನಿರೀಕ್ಷಕರು ಅಂತ ಈ ಥರ ಹಲವಾರು ಪೋಸ್ಟ್ಗಳಿದ್ದಾವೆ. ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಗ್ರೇಡ್ 1, ಗ್ರೇಡ್ 2 ಅಂತ ಒಂದಿಷ್ಟು ಪೋಸ್ಟ್ಗಳು ಬರ್ತಾವೆ ನೋಡಿ, ಅವುಗಳು ಸಹ ಇದರಲ್ಲೇ ಬರ್ತವೆ. FDA, SDA ಏನೇನು ಬರ್ತಾವೆ ನೋಡಿ ಎಲ್ಲವೂ ಗ್ರೂಪ್ ಸಿದಲ್ಲಿ ಬರ್ತವೆ, ಹೌದಾ. ಇನ್ನು ಕೊನೆಯದಾಗಿ ಗ್ರೂಪ್ ಡಿ ಪೋಸ್ಟ್ಗಳು. ಗ್ರೂಪ್ ಡಿ ಪೋಸ್ಟ್ಗಳು ಯಾವ್ಯಾವು ಅಂದರೆ ಒಂದು ಕಚೇರಿ ಸಹಾಯಕ ಮತ್ತು ಪ್ಯೂನು ಮತ್ತು ಅಸಿಸ್ಟೆಂಟ್ ಇರ್ತಾರೆ ನೋಡಿ, ಅವರೆಲ್ಲರೂ ಏನು ಬರ್ತಾರೆ ಗ್ರೂಪ್ ಡಿದಲ್ಲಿ ಬರುತ್ತೆ. ಅಟೆಂಡರ್ ಅಥವಾ ಸಹಾಯಕ, ಹೌದಾ, ಅಟೆಂಡರು, ಕಾವಲುಗಾರ ಅಂದರೆ ವಾಚ್ಮನ್ನು, ತೋಟಗಾರಿಕೆ ಇಲಾಖೆ ಅಂದರೆ ಗೌರ್ಮೆಂಟ್ ಆಪ್ಷನ್ಲಿ ಇವೆಲ್ಲ ಗ್ರೂಪ್ ಡಿ ಬರ್ತವೆ. ಹಾಗೆ ಕ್ಲೀನರು, ಸ್ವೀಪರು, ವಸತಿ ಶಾಲೆಗಳಲ್ಲಿ ಸಹಾಯಕರು, ಅಡಿಗೆ ಸಹಾಯಕರು, ಇವೇನೆಲ್ಲ ಇದಾವೆ ನೋಡಿ ಇವೆಲ್ಲವೂ ಗ್ರೂಪ್ ಡಿದಲ್ಲಿ ಬರುತ್ತೆ. ಇತರ ಕೆಳ ಅಧೀನ ಸೇವಾ ಪಾತ್ರಗಳನ್ನು ನಾವು ಗ್ರೂಪ್ ಡಿ ಪೋಸ್ಟ್ಗಳು ಅಂತ ಕರಿತೀವಿ, ಹೌದಾ. ಇವಾಗ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಹುದ್ದೆಗಳಿಗೆ, ಇವು ಗ್ರೂಪ್ ಡಿ ಹುದ್ದೆಗಳಿಗೆ ಏನೇನೆಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕು ಇದ್ರೆ ನಾವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂದರೆ, ಗ್ರೂಪ್ ಎ ಹುದ್ದೆಗಳು ಏನಿರ್ತಾವೆ ನೋಡಿ ಅವು ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳಾಗಿರ್ತವೆ. ಹೀಗಾಗಿ ಅದಕ್ಕೆ ಗ್ರ್ಯಾಜುಯೇಟೆಡ್ ಆದರೂ ಇರಬೇಕು ಅಥವಾ ಪೋಸ್ಟ್ ಗ್ರ್ಯಾಜುಯೇಟೆಡ್ ಅಂದರೆ ಮಾಸ್ಟರ್ ಡಿಗ್ರಿ ಆದರೂ ಆಗಿರಬೇಕಂದ್ರೆ BA ಮತ್ತು MA ಅಂತ ಕರಿತಾರೆ ನೋಡಿ, MA ಆದರೂ ಆಗಿರಬೇಕು. ಈ ಥರ ಹೈಯರ್ ಎಜುಕೇಷನ್ ಆಗಿರಬೇಕು ಗ್ರೂಪ್ ಎ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ. ಗ್ರೂಪ್ ಬಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಬ್ಯಾಚುಲರ್ ಆಫ್ ಡಿಗ್ರಿ ಮುಗಿಸಿದ್ರೆ ಸಾಕು, ಯಾವುದೇ ಒಂದು ಪದವಿಯನ್ನು ಮುಗಿಸಿದ್ರೆ ಸಾಕು ನಾವು ಅರ್ಜಿಯನ್ನು ಸಲ್ಲಿಸ್ಬೋದು. ಅದರ ಜೊತೆಗೆ ಇಂಜಿನಿಯರಿಂಗ್ ಪದವಿ ತೊಗೊಂಡಿದ್ರು ಅಥವಾ ಸ್ಪೆಷಲೈಸ್ಡ್ ಅಂದರೆ ವಿಶೇಷ ಡಿಗ್ರಿಗಳಿರ್ತವೆ, ಎಲೆಕ್ಟ್ರಾನಿಕ್ ಡಿಗ್ರಿ ಈ ಥರ ಅವುಗಳನ್ನು ತೊಗೊಂಡಿದ್ರು ಸಹ ನಾವು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ಗ್ರೂಪ್ ಸಿ ಹುದ್ದೆಗಳಿಗೆ ಸೆಕೆಂಡ್ PUC ಮುಗಿಸಿದ್ರು ಬರುತ್ತೆ, ಡಿಪ್ಲೊಮೊ, ITI, SSLC ಈ ಥರ ಹಲವಾರು ಒಂದಿಷ್ಟು ಅದ್ರ ಜೊತೆಗೆ ಪೋಸ್ಟ್ಗಳಿರ್ತವೆ. ಆ ಪೋಸ್ಟ್ಗೆ ತಕ್ಕಂತೆ ನಾವು ಎಜುಕೇಷನ್ ಕ್ವಾಲಿಫಿಕೇಷನ್ ಇರ್ತವೆ. ಸೆಕೆಂಡ್ PUC ಮತ್ತು 10th ಮುಗಿಸಿದ್ರೆ ಗ್ರೂಪ್ ಸಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. 10th ಗ್ರೂಪ್ ಸಿ ಎಲ್ಲ ಹುದ್ದೆಗಳಿಗೂ ಅಲ್ಲ, ಯಾವುದಾದ್ರೂ ಒಂದು ಪೋಸ್ಟ್ಗಳು ಇರ್ತವೆ ಅದಕ್ಕಷ್ಟೇ 10th ಬರುತ್ತೆ, ಅದನ್ನು ಬಿಟ್ಟು ಸೆಕೆಂಡ್ PUC ಕಂಪಲ್ಸರಿ ಇರುತ್ತೆ, ಹೌದಾ. ಮತ್ತು ನಮ್ಮದು 10th ಅಷ್ಟೇ ಮುಗಿದಿದ್ದು ನಾವೇನು ಮಾಡಬೇಕು ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳು ಬರ್ತವೆ, ಅದನ್ನು ಹಾಕಿ. ಮತ್ತು ಯಾವುದು ಗ್ರೂಪ್ ಡಿ ಹೇಳಿದ್ದೀವಿ ನೋಡಿ ನಾವು, ಗ್ರೂಪ್ ಸಿ ಅಲ್ಲ ಗ್ರೂಪ್ ಡಿ, ಅದಕ್ಕೆಲ್ಲದಕ್ಕೂ 10th ಯಾವ್ಯಾವು ಇಲ್ಲಿದ್ದಾವೆ ನೋಡಿ. ಈ ಗ್ರೂಪ್ ಡಿ ಪ್ಯೂನು, ಅಟೆಂಡರು ಮತ್ತು ಕ್ಲೀನರು, ವಸತಿ ಶಾಲೆಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಸಹಾಯಕ, ಅಡುಗೆ ಮಾಡೋರು, ಅವರೆಲ್ಲರಿಗೂ ಏನಿರುತ್ತೆ ಜಸ್ಟ್ 10th ಪಾಸ್ ಆಗಿದ್ದರೆ ಸಾಕು ಬರುತ್ತೆ. ಇವೆಲ್ಲ ಗ್ರೂಪ್ ಸಿ ಹುದ್ದೆಗಳಿಗೆ ಸೆಕೆಂಡ್ PUC ಇರಬೇಕು ಅಥವಾ ಸೆಕೆಂಡ್ PUCಗೆ ತಕ್ಕಂತೆ ಅದರ ಲೆವೆಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕು. ಇಷ್ಟು ಮಾಹಿತಿ. ಇನ್ನು ಎಕ್ಸಾಮ್ ಸಿಲೆಬಸ್ ಯಾವ ಥರ ಇರುತ್ತೆ ಅಂತ ಒಂದು ಸ್ವಲ್ಪ ನೋಡ್ತಾ ಹೋಗೋಣ. ಈ ಸರ್ತಿ ನಮ್ಮ ಕರ್ನಾಟಕದಲ್ಲಿ 2 ಇಲಾಖೆಗಳಿದ್ದಾವೆ, ಒಂದು KPSC, ಇನ್ನೊಂದು KEA, ಕರ್ನಾಟಕ ಲೋಕಸೇವಾ ಆಯೋಗ, ಹಾಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ. ಈ 2 ಇಲಾಖೆಗಳು ಪರೀಕ್ಷೆಗಳನ್ನು ನಡೆಸ್ತವೆ. SDA, FDA, ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಎಲ್ಲ ಹುದ್ದೆಗಳನ್ನು ಇವು 2 ನಡೆಸ್ತವೆ. ಆದರೆ ಈ ಸರ್ತಿ ಈ ಯಾವುದು KPSCಯಲ್ಲಿ ಒಂದು ಸ್ವಲ್ಪ ಭ್ರಷ್ಟಾಚಾರ ಜಾಸ್ತಿ ಆಗಿದ್ದರಿಂದ ಈ KEAದವರೇ ಎಲ್ಲ ಪೋಸ್ಟ್ಗಳನ್ನು KEAದವರೇ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ 90% KEAದವರೇ ಈ ಸರ್ತಿ ಪರೀಕ್ಷೆಗಳನ್ನು ನಡೆಸ್ತಾರೆ. ಹೀಗಾಗಿ
ಅವರ ಸಿಲೆಬಸ್ಸು ಇವ್ರ ಸಿಲೆಬಸ್ ಏನು ಸೇಮೇ ಇರುತ್ತೆ, ಒಂದು ಸ್ವಲ್ಪ ಅಷ್ಟೇ ಚೇಂಜ್ ಇರೋದು. ಸೇಮ್ ಏನಿರುತ್ತೆ ಅಂದರೆ ಸಿಲೆಬಸ್ಸು ಪೇಪರ್ 1 ಮತ್ತು ಪೇಪರ್ 2 ಅಂತ 2 ಪೇಪರ್ ಇರ್ತವೆ. ಕೆ ಎದವರು ಆದರೂ ಇಡಲಿ, ಕೆ ಪಿ ಎಸ್ ಸಿದವರು ಆದರೂ ಇಡಲಿ, ಸೇಮ್ ಟು ಸೇಮ್ ನೀವು ಕರ್ನಾಟಕದ ಯಾವುದೇ ಹುದ್ದೆಗೆ ಪರೀಕ್ಷೆಯನ್ನು ಬರೀರಿ, ಇದೇ ಸಿಲೆಬಸ್ ಇರುತ್ತೆ. ಆದರೆ ಈ ಗ್ರೂಪ್ ಎ ಹುದ್ದೆ ಮತ್ತು ಗ್ರೂಪ್ ಬಿ ಹುದ್ದೆಗೆ ಒಂದಿಷ್ಟು ಸ್ಪೆಸಿಫಿಕ್ ಪೇಪರ್ಸ್ಗಳು ಅಂತ ಬರ್ತವೆ. ಆವಾಗ ಈ ಪೇಪರ್ 2 ಯಾವುದೋ ಕನ್ನಡ, ಕಂಪ್ಯೂಟ್ರು, ಇಂಗ್ಲೀಷ್ ಇರಲ್ಲ, ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಅಷ್ಟೇ. ಅದನ್ನು ಬಿಟ್ಟರೆ ಆಲ್ಮೋಸ್ಟ್ 90% ಎಲ್ಲ ಎಕ್ಸಾಮ್ಗೂ ಇದೇ ಏನಿರುತ್ತೆ ಎಕ್ಸಾಮ್ ಸಿಲೆಬಸ್ ಇರುತ್ತೆ. ಯಾವುದೋ ಪೇಪರ್ 1 ಜನರಲ್ ನಾಲೆಜ್ ಪೇಪರ್ ಇರುತ್ತೆ. 1ನೇದ್ದು 100 ಪ್ರಶ್ನೆಗಳಿರ್ತವೆ, 100 ಮಾರ್ಕ್ಸ್ಗೆ 90 ನಿಮಿಷ ಟೈಮ್. ಅದರಲ್ಲಿ ಇತಿಹಾಸ, ಭೂಗೋಳಶಾಸ್ತ್ರ, ವಿಜ್ಞಾನ, ಅರ್ಥಶಾಸ್ತ್ರ, ಸಂವಿಧಾನ, ಕರೆಂಟ್ ಅಫೇರೆನ್ಸು, ಸ್ಟ್ಯಾಟಿಕ್ ಜಿ ಕೆ ಇವೆಲ್ಲವನ್ನು ಒಳಗೊಂಡಿರುತ್ತೆ ಫಸ್ಟ್ನೇ ಪೇಪರ್, ಜಿ ಕೆ ಪೇಪರ್. ಇದು ಆಲ್ರೆಡಿ ನಿಮಗೆ ಗೊತ್ತು, ಹಲವಾರು ಎಕ್ಸಾಮ್ಗಳನ್ನು ಬರೆದಿರ್ತೀರಿ. ಇನ್ನು ಪೇಪರ್ 2 ಅಂದರೆ ಅದರಲ್ಲಿ ಕನ್ನಡ ಗ್ರಾಮರು, ಇಂಗ್ಲೀಷ್ ಗ್ರಾಮರು, ಹಾಗೆ ಕಂಪ್ಯೂಟರ್ ನಾಲೆಜ್ ಬಗ್ಗೆ ಪ್ರಶ್ನೆಗಳಿರ್ತವೆ. ಟೋಟಲ್ ಆಗಿ 200 ಮಾರ್ಕ್ಸ್ಗೆ ಪೇಪರ್ಗಳಿರ್ತವೆ, 200 ಅಂಕಕ್ಕೆ. ಹೌದಾ, ಇಷ್ಟ ಇರುತ್ತೆ. ಹಾಗೆ ಹೇಳಿದ್ನಲ್ವ, ಒಂದೊಂದು ಪೋಸ್ಟ್ಗೆ ಮಾತ್ರ ಇವಾಗ ಎ ಇ ಒ ಕರೆದಿದ್ದಾರೆ ನೋಡಿ, ಎ ಎ ಒ ಅಂತ ಕೃಷಿ ಅಧಿಕಾರಿ ಅಂತ ಕರೆದಿದ್ದಾರೆ. ಅವದಕ್ಕೆ ಜಿ ಕೆ ಪೇಪರ್ನೂ ಇದೆ, ಅದ್ರ ಜೊತೆಗೆ ಈ ಕಮ್ಯುನಿಕೇಷನ್ ಪೇಪರ್ ಇಲ್ಲ, ಅದ್ರ ಜೊತೆಗೆ ಒಂದು ನಿರ್ದಿಷ್ಟ ಪತ್ರಿಕೆ ಅಂತ ಇದೆ, ಆ ಥರ ಇರುತ್ತೆ. ಹೌದಾ, ಇಷ್ಟು ಸಿಲೆಬಸ್ ಬಗ್ಗೆ ಮಾಹಿತಿ. ಈ ವಿಡಿಯೋದ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಮೆಸೇಜ್ ಮಾಡಿ, ನಾನು ಒಂದೊಂದೇ ನೋಟಿಫಿಕೇಷನ್ ಬಂದ ತಕ್ಷಣವೇ ನಿಮಗೆ ಹಾಕ್ತಾ ಹೋಗ್ತೀನಿ. ನೀವು ಎಲಿಜಿಬಲ್ ಇದ್ದವರು ಅಪ್ಲಿಕೇಶನ್ ಹಾಕ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.